ನಮಸ್ಕಾರ ಸ್ನೇಹಿತರೆ. ಊಹಿಸಿ ನೋಡಿ, ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ 3,000 ರೂಪಾಯಿ ಪೆನ್ಷನ್ ಬಂದು ಬೀಳುತ್ತಿದೆ. ವೃದ್ಧಾಪ್ಯದಲ್ಲಿ ವಿಧವೆಯರಿಗೆ, ದಿವ್ಯಾಂಗ ಸಹೋದರರಿಗೆ. ಇದು 2026ರಲ್ಲಿ ಬರುವ ಅತಿ ದೊಡ್ಡ ಸುದ್ದಿಯಾಗಿದೆ. ಇದು ಕೇವಲ ಕ್ಲಿಕ್ ಬೇಟ್ ಅಲ್ಲ, ನಿಜವಾದ ಬದಲಾವಣೆಯ ಕುರಿತು ನಾವಿಲ್ಲಿ ವಿವರವಾಗಿ ಮಾತನಾಡುತ್ತೇವೆ. ಆದರೆ ಇದನ್ನು ಪೂರ್ಣವಾಗಿ ತಿಳಿಯುವ ಮೊದಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ರಾಜ್ಯದಲ್ಲಿ ಪ್ರಸ್ತುತ ಎಷ್ಟು ಪೆನ್ಷನ್ ಬರುತ್ತಿದೆ ಮತ್ತು ನಿಮ್ಮ ಅಭಿಪ್ರಾಯದ ಪ್ರಕಾರ ತಿಂಗಳಿಗೆ ಎಷ್ಟಿರಬೇಕು ಎಂದು ತಿಳಿಸಿ. ನಿಮ್ಮ ಸಲಹೆಗಳನ್ನು ನಾವು ಸರ್ಕಾರದವರೆಗೆ ತಲುಪಿಸುತ್ತೇವೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಕೆಲವು ವರ್ಷಗಳ ಹಿಂದೆ ನೀವು ಯಾವ ರಾಜ್ಯದಲ್ಲಿ ವಾಸಿಸುತ್ತಿದ್ದೀರಿ ಅಲ್ಲಿಯೇ ಸಿಮ್ ಕಾರ್ಡ್ ತೆಗೆದುಕೊಳ್ಳುತ್ತಿದ್ದೀರಿ. ಬೇರೆ ರಾಜ್ಯಕ್ಕೆ ಪ್ರಯಾಣಿಸಿದರೆ ಕರೆ ತೆಗೆಯುವುದಕ್ಕೆ ಸಹ ಕಾಸು ಖರ್ಚಾಗುತ್ತಿತ್ತು. ಕರೆ ಮಾಡಿದರಂತೂ ಡಬಲ್ ಚಾರ್ಜ್ ಕೊಡಬೇಕಾಗುತ್ತಿತ್ತು. ಆಗ ಜನರು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಸಿಮ್ ಹಿಡಿದುಕೊಳ್ಳುತ್ತಿದ್ದರು ಅಥವಾ ರೋಮಿಂಗ್ ಪ್ಯಾಕ್ ರೀಚಾರ್ಜ್ ಮಾಡಿಸುತ್ತಿದ್ದರು. ಒಂದೇ ದೇಶದಲ್ಲಿ ಬೇರೆ ಬೇರೆ ನಿಯಮಗಳು ಜಾರಿಯಲ್ಲಿದ್ದವು. ಆದರೆ ಸರ್ಕಾರವು ಈ ಸಂಪೂರ್ಣ ವ್ಯವಸ್ಥೆಯನ್ನು ಬದಲಾಯಿಸಿ ಒನ್ ನೇಷನ್ ಒನ್ ನೆಟ್ವರ್ಕ್ ತಂದಿತು. ಇದರ ನಂತರ ಏನಾಯಿತು? ಯಾವುದೇ ಕಂಪನಿಯ ಸಿಮ್ ತೆಗೆದರೂ, ದೇಶದ ಯಾವುದೇ ಮೂಲೆಗೆ ಹೋದರೂ ಅದೇ ಸಿಮ್ ಬಳಸಬಹುದು. ಯಾವುದೇ ರೋಮಿಂಗ್ ಶುಲ್ಕವಿಲ್ಲದೆ ಅದೇ ರೀತಿ ರೇಷನ್ ಕಾರ್ಡ್ ವ್ಯವಸ್ಥೆಯೂ ಇತ್ತು. ರಾಜ್ಯದ ಕಾರ್ಡ್ ಇದ್ದರೆ ಅಲ್ಲಿಯೇ ರೇಷನ್ ಸಿಗುತ್ತಿತ್ತು. ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿ ಆ ಕಾರ್ಡ್ ಮೇಲೆ ರೇಷನ್ ಸಿಗುತ್ತಿರಲಿಲ್ಲ. ಆದರೆ ಸರ್ಕಾರವು ಇಲ್ಲಿಯೂ ದೊಡ್ಡ ಬದಲಾವಣೆ ತಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಜಾರಿಗೆ ತಂದಿತು. ಇದರಿಂದಾಗಿ ನಿಮ್ಮ ರೇಷನ್ ಕಾರ್ಡ್ ದೇಶದ ಯಾವುದೇ ರಾಜ್ಯದ್ದಾಗಿದ್ದರೂ ಯಾವುದೇ ಮೂಲೆಯಲ್ಲಿ ರೇಷನ್ ಪಡೆಯಬಹುದು. ಉದಾಹರಣೆಗೆ, ಬಿಹಾರ್ ಕಾರ್ಡ್ ಇದ್ದರೂ ದೆಹಲಿಯಲ್ಲಿ ಸುಲಭವಾಗಿ ರೇಷನ್ ಪಡೆಯಬಹುದು. ಈಗ ಇದೇ ಮನೋಭಾವದೊಂದಿಗೆ ನಾವು ವೃದ್ಧ ಪೆನ್ಷನ್ ಯೋಜನೆಯ ಕುರಿತು ಮಾತನಾಡುತ್ತಿದ್ದೇವೆ. ಇದು ಸರ್ಕಾರವು 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿಗೆ ನೀಡುವ ಪೆನ್ಷನ್ ಆಗಿದೆ. ಅದು ಪುರುಷರಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಅನ್ವಯವಾಗುತ್ತದೆ. ಇದರ ಜೊತೆಗೆ ವಿಧವಾ ಮಹಿಳೆಯರಿಗೆ ಮತ್ತು ದಿವ್ಯಾಂಗರಿಗೆ ಕೂಡ ಪ್ರತ್ಯೇಕ ಪೆನ್ಷನ್ ಲಭ್ಯವಿದೆ. ಆದರೆ ದೇಶ ಒಂದು ಆದರೂ ಪೆನ್ಷನ್ ಮೊತ್ತ ರಾಜ್ಯಕ್ಕೆ ಬದಲಾಗುತ್ತಿರುವುದು ಏಕೆ ಎಂಬ ದೊಡ್ಡ ಪ್ರಶ್ನೆ ಎದುರಾಗುತ್ತಿದೆ. ಪ್ರತಿ ರಾಜ್ಯವೂ ತನ್ನದೇ ಆದ ನಿಯಮಗಳನ್ನು ರಚಿಸಿಕೊಂಡಿದೆ. ಕೆಲವು ಕಡೆ ಪೆನ್ಷನ್ ಹೆಸರಿನಲ್ಲಿ ಕೇವಲ ಕಣ್ಣು ಮುಚ್ಚಿಸುವಂತಹ ಕೆಲಸವಾಗುತ್ತಿದೆ. ಜನರಿಗೆ ನಿಜವಾದ ಪ್ರಯೋಜನ ಸಿಗುತ್ತಿಲ್ಲ. ಹರಿಯಾಣದಲ್ಲಿ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯರಿಗೆ ಸುಮಾರು 3200 ರೂಪಾಯಿ ಪ್ರತಿ ತಿಂಗಳು ಪೆನ್ಷನ್ ನೀಡಲಾಗುತ್ತಿದೆ. ಇದೇ ಮೊತ್ತ ವಿಧವೆಯರಿಗೆ, ದಿವ್ಯಾಂಗರಿಗೆ ಕೂಡ ಲಭ್ಯ. ಇದು 2014ರವರೆಗೆ ತಿಂಗಳಿಗೆ 500 ರೂಪಾಯಿ ಇತ್ತು. ಗೌರವಾನ್ವಿತ ಮೊತ್ತ ಎಂದು ಹೇಳಬಹುದು, ಏಕೆಂದರೆ ದಿನಕ್ಕೆ ಸುಮಾರು 100 ರೂಪಾಯಿ ಆಗುತ್ತದೆ. ಇದು ಹಿರಿಯರ ದೈನಂದಿನ ಖರ್ಚಿಗೆ ಒಂದು ಭದ್ರ ಬುನಾದಿಯಾಗುತ್ತದೆ. ದೆಹಲಿಯಲ್ಲೂ ಸುಮಾರು 2500 ರೂಪಾಯಿ ತಿಂಗಳ ಪೆನ್ಷನ್ ನೀಡಲಾಗುತ್ತಿದೆ. ಇದು ಸಾಕಷ್ಟು ಸಮರ್ಪಕವಾದ ಮೊತ್ತ. ಆದರೆ ಬೇರೆ ರಾಜ್ಯಗಳತ್ತ ನೋಡಿದರೆ ಚಿತ್ರಣ ಸಂಪೂರ್ಣ ಬದಲಾಗುತ್ತದೆ. ಕೆಲವು ರಾಜ್ಯಗಳಲ್ಲಿ ಪೆನ್ಷನ್ ಮೊತ್ತ ತುಂಬಾ ಕಡಿಮೆ ಇದೆ. ಅದನ್ನು ಪೆನ್ಷನ್ ಎಂದು ಕರೆಯುವುದೇ ಕಷ್ಟ. ಪಂಜಾಬ್ನಲ್ಲಿ ಕೆಲವು ವಯಸ್ಸಿನವರಿಗೆ ಕೇವಲ 850 ರೂಪಾಯಿ ಮಾತ್ರ ಕೊಡಲಾಗುತ್ತಿದೆ. 70 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರಿಗೆ ಸುಮಾರು 1500 ರೂಪಾಯಿ. ರಾಜಸ್ಥಾನದಲ್ಲಿ ಸುಮಾರು 1150 ರೂಪಾಯಿ. ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲಿ 25 ಕೋಟಿ ಜನಸಂಖ್ಯೆ ಇದ್ದರೂ ಹಿರಿಯರಿಗೆ ಕೇವಲ 1000 ರೂಪಾಯಿ ಮಾತ್ರ ಪೆನ್ಷನ್ ನೀಡಲಾಗುತ್ತಿದೆ. ಗುಜರಾತ್ನಂತಹ ಅಭಿವೃದ್ಧಿ ಹೊಂದಿದ ರಾಜ್ಯದಲ್ಲಿ 60ರಿಂದ 69 ವರ್ಷದವರೆಗೆ ಕೇವಲ 700 ರೂಪಾಯಿ, 80 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರಿಗೆ 1000 ರೂಪಾಯಿ. ಈ ವ್ಯತ್ಯಾಸಗಳಿಂದಾಗಿ ಪೆನ್ಷನ್ ಪಡೆಯುವವರಿಂದ ನಿರಂತರವಾಗಿ ಪೆನ್ಷನ್ ಹೆಚ್ಚಳದ ಬೇಡಿಕೆ ಎದ್ದಿದೆ. ದೇಶದಲ್ಲಿ ಒನ್ ನೇಷನ್ ಒನ್ ಪೆನ್ಷನ್ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಲಾಗುತ್ತಿದೆ. ವಿಶೇಷವಾಗಿ ಮಹಂಗಾಯಿ ತುಂಬಾ ಹೆಚ್ಚಾಗಿರುವಾಗ ಎಲ್ಲ ರಾಜ್ಯಗಳಲ್ಲೂ ಒಂದೇ ರೀತಿಯ ಪೆನ್ಷನ್ ಸಿಗುವಂತೆ ಮಾಡಬೇಕು. ಇದು ರಾಜ್ಯ ಸರ್ಕಾರಗಳು ನೀಡುವ ಪೆನ್ಷನ್ ಆದರೂ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರವೂ ಕೂಡ ಹಲವು ಪೆನ್ಷನ್ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವುಗಳ ಮೂಲಕ ಈಗಲೇ 3000 ರೂಪಾಯಿ ತನಕ ಪೆನ್ಷನ್ ಪಡೆಯುವ ಸಾಧ್ಯತೆ ಇದೆ. ಇದರ ಬಗ್ಗೆ ನಾವು ಮುಂದೆ ವಿವರಿಸುತ್ತೇವೆ. ಆದರೆ ಅದಕ್ಕೂ ಮುಂಚೆ ಇದು ಏಕೆ ಅಗತ್ಯ ಎಂಬುದನ್ನು ಗಮನಿಸಿ. ದೇಶವೊಂದು ಜನವೊಂದು ಆದರೂ ಪೆನ್ಷನ್ ವ್ಯವಸ್ಥೆ ಬೇರೆ ಬೇರೆಯಾಗಿರುವುದು ಸರಿಯಲ್ಲ. ಮಹಾರಾಷ್ಟ್ರದಂತಹ ದೊಡ್ಡ ರಾಜ್ಯದಲ್ಲಿ ಕೂಡ ಹಿರಿಯರಿಗೆ ಕೇವಲ 600 ರೂಪಾಯಿ ಮಾತ್ರ ನೀಡಲಾಗುತ್ತಿದೆ. ಅದು 75 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರಿಗೆ. 60ರಿಂದ 65 ವರ್ಷದವರಿಗೆ ಪೆನ್ಷನ್ ಸಹ ಇಲ್ಲ. ಬಿಹಾರ್, ಝಾರ್ಖಂಡ್ನಲ್ಲಿ ಮೊತ್ತ ಇನ್ನೂ ಕಡಿಮೆ. ಕೆಲವೆಡೆ 400, ಕೆಲವೆಡೆ 800. ಬಿಹಾರ್ನಲ್ಲಿ ಚುನಾವಣೆಗೂ ಮುಂಚೆ 1100 ರೂಪಾಯಿ ಘೋಷಣೆ ಮಾಡಿ ಅದರಂತೆ ನೀಡಲಾಗುತ್ತಿದೆ. ಆದರೂ ಜನರು 400ರಿಂದ 1100ರ ನಡುವೆಯೇ ಜೀವನ ನಡೆಸಬೇಕಾಗಿದೆ. ಇಷ್ಟು ಕಡಿಮೆ ಮೊತ್ತದಿಂದ ಯಾರಿಗೂ ಜೀವನ ನಡೆಸುವುದು ಅಸಾಧ್ಯವಾಗಿದೆ. ದೇಶವೊಂದು, ನಾಗರಿಕರು ಒಂದು, ಆದರೂ ಪೆನ್ಷನ್ ವ್ಯವಸ್ಥೆ ಬೇರೆ ಬೇರೆಯಾಗಿರುವುದು ಏಕೆ? ಒನ್ ನೇಷನ್ ಒನ್ ನೆಟ್ವರ್ಕ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಜಾರಿಗೆ ತಂದಂತೆ ಈಗ ಸಮಯ ಬಂದಿದೆ ಒನ್ ನೇಷನ್ ಒನ್ ಪೆನ್ಷನ್ ಜಾರಿಗೊಳಿಸುವುದಕ್ಕೆ. ಕನಿಷ್ಠ ದೇಶಾದ್ಯಂತ ಒಂದು ಕನಿಷ್ಠ ಮೊತ್ತವನ್ನು ನಿಗದಿಪಡಿಸಬೇಕು.
ಹರಿಯಾಣದಂತಹ ರಾಜ್ಯ 3200 ರೂಪಾಯಿ ನೀಡಬಲ್ಲಿದ್ದರೆ ಬೇರೆ ರಾಜ್ಯಗಳಲ್ಲೂ ಅದೇ ಮೊತ್ತವನ್ನು ಕನಿಷ್ಠವಾಗಿ ಜಾರಿಗೆ ತರಬೇಕು. ನಿಮಗೆ ಪ್ರತಿ ತಿಂಗಳು 3000 ರೂಪಾಯಿ ತನಕ ಪೆನ್ಷನ್ ಬೇಕು ಎಂದು ಬಯಸುತ್ತಿದ್ದೀರಾ? ವಿಶೇಷವಾಗಿ ನೌಕರಿ ಮಾಡುತ್ತಿರುವವರು. ಇದಕ್ಕಾಗಿ ಕೇಂದ್ರ ಸರ್ಕಾರವು ಅಟಲ್ ಪೆನ್ಷನ್ ಯೋಜನೆ ಎಂಬ ವಿಶೇಷ ಯೋಜನೆಯನ್ನು ಆರಂಭಿಸಿದೆ. ಅಟಲ್ ಪೆನ್ಷನ್ ಯೋಜನೆಯಡಿ ನೀವು ಈಗಿನಿಂದಲೇ ಸಣ್ಣ ಸಣ್ಣ ಮೊತ್ತಗಳನ್ನು ಹೂಡಿಕೆ ಮಾಡಿ ನಿಮ್ಮ ವೃದ್ಧಾಪ್ಯಕ್ಕೆ ಪೆನ್ಷನ್ ಭದ್ರಪಡಿಸಿಕೊಳ್ಳಬಹುದು. ಈ ಯೋಜನೆಯಲ್ಲಿ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಪ್ರತಿ ತಿಂಗಳು ಚಿಕ್ಕ ಮೊತ್ತವನ್ನು ಜಮಾ ಮಾಡುತ್ತೀರಿ. 60 ವರ್ಷ ಪೂರ್ಣಗೊಂಡ ನಂತರ ಪ್ರತಿ ತಿಂಗಳು 3000ದಿಂದ 5000 ರೂಪಾಯಿ ತನಕ ಪೆನ್ಷನ್ ಸಿಗಬಹುದು. ಈ ಯೋಜನೆಯ ಅತ್ಯಂತ ವಿಶೇಷತೆ ಏನೆಂದರೆ ಇದರಲ್ಲಿ ಸೇರ್ಪಡೆಯಾಗುವುದು ಬಹಳ ಸುಲಭ. ವಯಸ್ಸು 18ರಿಂದ 40 ವರ್ಷದ ನಡುವೆ ಇದ್ದರೆ ನೀವು ಅರ್ಜಿ ಸಲ್ಲಿಸಬಹುದು. ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ನಿಮ್ಮ ಖಾತೆಯನ್ನು ಲಿಂಕ್ ಮಾಡಿಸಬೇಕು. ನಂತರ ಪ್ರತಿ ತಿಂಗಳು ನಿಗದಿತ ಮೊತ್ತ ನಿಮ್ಮ ಖಾತೆಯಿಂದ ಸ್ವಯಂ ಕಟ್ ಆಗುತ್ತಾ ಹೋಗುತ್ತದೆ. ಇದರಲ್ಲಿ ಸರ್ಕಾರದ ಗ್ಯಾರಂಟಿ ಇರುವುದರಿಂದ ಹಣದ ಸುರಕ್ಷತೆಯೂ ಖಚಿತ. ಇದು ನಿಮ್ಮ ಭವಿಷ್ಯವನ್ನು ಭದ್ರಗೊಳಿಸುತ್ತದೆ. ಮಹಂಗೈಯ ಕಾಲದಲ್ಲಿ ಔಷಧಿ, ಆಹಾರ, ವಸತಿ ಖರ್ಚುಗಳಿಗೆ ಸಹಾಯವಾಗುತ್ತದೆ. ಕುಟುಂಬದ ಮೇಲಿನ ಭಾರವನ್ನು ಕಡಿಮೆ ಮಾಡುತ್ತದೆ. ಹಿರಿಯರು ಸ್ವಾವಲಂಬಿಯಾಗಿ ಜೀವನ ನಡೆಸುವಂತೆ ಮಾಡುತ್ತದೆ. ಇನ್ನು ಹಲವು ರಾಜ್ಯಗಳಲ್ಲಿ ಪೆನ್ಷನ್ ಕಡಿಮೆ ಇರುವುದರಿಂದ ವಲಸೆ ಹೋದವರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲವರು ಔಷಧಿ ಕೊಳ್ಳಲು ಸಹ ಸಾಲ ಮಾಡುತ್ತಿದ್ದಾರೆ. ಇದು ಸಮಾಜಕ್ಕೆ ದೊಡ್ಡ ಸಮಸ್ಯೆ. ಆದ್ದರಿಂದ ಒನ್ ನೇಷನ್ ಒನ್ ಪೆನ್ಷನ್ ಜಾರಿಯಾದರೆ ಎಲ್ಲ ನಾಗರಿಕರು ಸಮಾನವಾಗಿ ಪ್ರಯೋಜನ ಪಡೆಯುತ್ತಾರೆ. ಕೇಂದ್ರ ಸರ್ಕಾರದ ಇತರ ಯೋಜನೆಗಳಾದ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮದಡಿ ಕೂಡ ಕೆಲವು ಪೆನ್ಷನ್ಗಳು ನೀಡಲಾಗುತ್ತಿದೆ. ಆದರೆ ಅವುಗಳ ಮೊತ್ತವು ರಾಜ್ಯಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ. ಆದ್ದರಿಂದ ಏಕರೂಪತೆ ಬೇಕು. ಇದರಿಂದ ದೇಶದ ಎಲ್ಲ ಹಿರಿಯ ನಾಗರಿಕರು ಗೌರವಯುತವಾಗಿ ಜೀವನ ನಡೆಸುವಂತಾಗುತ್ತದೆ. ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಹೂಡಿಕೆ ಮಾಡುವುದು ತುಂಬ ಸುರಕ್ಷಿತ. ಏಕೆಂದರೆ ಇಲ್ಲಿ ಯಾವುದೇ ಮಾರುಕಟ್ಟೆ ಅಪಾಯವಿಲ್ಲ. ಸರ್ಕಾರವೇ ಭರವಸೆ ನೀಡುತ್ತದೆ. ನೀವು ತಿಂಗಳಿಗೆ ಕೇವಲ 100 ರೂಪಾಯಿ ಹೂಡಿದರೂ ವಯಸ್ಸಾದ ನಂತರ ದೊಡ್ಡ ಮೊತ್ತದ ಪೆನ್ಷನ್ ಸಿಗುತ್ತದೆ. ಇದು ಯುವಕರಿಗೆ ಉತ್ತಮ ಆಯ್ಕೆ. ಆದ್ದರಿಂದ ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಸೇರ್ಪಡೆಯಾಗಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಇದು ಹೆಚ್ಚು ಜನರಿಗೆ ತಲುಪಲಿ. ನೀವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಮುಖ್ಯವಾದ ಮಾಹಿತಿಯೊಂದಿಗೆ ನಾವು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಧನ್ಯವಾದಗಳು. ಈ ರೀತಿ ಒಂದೇ ದೇಶ ಒಂದೇ ನಿಯಮಗಳು ಜಾರಿಯಾಗುವುದು ನಮ್ಮ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಎಲ್ಲ ರಾಜ್ಯಗಳ ಹಿರಿಯರು ಸಮಾನ ಗೌರವ ಪಡೆಯುತ್ತಾರೆ. ಮಹಂಗೈಯಲ್ಲಿ ಜೀವನ ಸುಲಭವಾಗುತ್ತದೆ. ಕುಟುಂಬಗಳಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಅಟಲ್ ಪೆನ್ಷನ್ನಂತಹ ಯೋಜನೆಗಳು ಯುವಕರನ್ನು ಉತ್ತೇಜಿಸುತ್ತವೆ. ಭವಿಷ್ಯದ ಬಗ್ಗೆ ಚಿಂತೆಯಿಲ್ಲದೆ ಕೆಲಸ ಮಾಡುವಂತೆ ಮಾಡುತ್ತವೆ. ಸರ್ಕಾರವು ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ತರಲಿದೆ ಎಂಬ ನಂಬಿಕೆಯಿದೆ. ಆದರೆ ಜನರ ಒತ್ತಾಯವೂ ಮುಖ್ಯವಾಗಿದೆ. ಆದ್ದರಿಂದ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇದು ನಿಜವಾಗಿಯೂ ದೊಡ್ಡ ಬದಲಾವಣೆಯಾಗುತ್ತದೆ. ಎಲ್ಲರೂ ಸುಖವಾಗಿ ವೃದ್ಧಾಪ್ಯ ಕಳೆಯುವಂತಾಗುತ್ತದೆ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ತಲುಪಿಸಿ. ಎಲ್ಲರೂ ಪ್ರಯೋಜನ ಪಡೆಯಲಿ. ಧನ್ಯವಾದಗಳು.